ಲೇಖ. ಪ್ರಧಾನ್ ಮೇಡಮ್ ಬನ್ನಿ. ನಾನೇ ನಿಮಗೆ ಫೋನ್ ಮಾಡಿದ್ದು. ಸರ್, ಪ್ರಧಾನ್ ಹತ್ರ ಮಾತಾಡೋಣ ಅಂತ. ಅದೆಲ್ಲ ಆಮೇಲೆ ಆಗಲಿ, ಮೊದಲು ನಿಮ್ಮ ಜೊತೆ ಮಾತಾಡಬೇಕು. ಕೂತ್ಕೊಳ್ಳಿ. ಹೇಳಿ ಸರ್. ನಿಮ್ಮ ಹಸ್ಬೆಂಡು ಪ್ರಧಾನ್ ಅವರೇ ಅಪರಾಧಿ ಅಂತ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಿ? ನನಗೆ ನಂಬಿಕೆ ಇಲ್ಲ ಸರ್. ಪ್ರಧಾನ್ ಆ ಥರದ ಮನುಷ್ಯ ಅಲ್ಲ. ಯಾಕೆ ಈ ರೀತಿ ಅವ್ರ ಮೇಲೆ ಆರೋಪ ಬಂದಿದೆಯೋ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ನಿಮ್ಮ ಹಸ್ಬೆಂಡ್ ಅವ್ರನ್ನೇ ಅನುಮಾನಿಸ್ತೀರಾ? ಇಲ್ಲ ಸರ್, ನಾನು ನನ್ನ ಹಸ್ಬೆಂಡ್ನ ಅನುಮಾನಿಸ್ತಾ ಇಲ್ಲ. ಆದರೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರಧಾನ್ ತುಂಬ ಒಳ್ಳೆ ವ್ಯಕ್ತಿ. ಇಂಥವ್ರ ಮೇಲೆ ಏಕಾಏಕಿ ಕೊಲೆಗಾರ ಅನ್ನೋ ಆರೋಪ ಬಂದಿದೆ ಅಂತಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋದೇ ಕಷ್ಟ ಸರ್. ಆದರೆ ಅವ್ರ ವಿರುದ್ಧ ಎಲ್ಲ ಸಾಕ್ಷಿಗಳು ಇದಾವೆಲ್ಲ. ಇವ್ರು ಗೂಂಡಾಗಳಿಗೆ ಫೋನ್ ಮಾಡಿರೋದು, ಗೂಂಡಾಗಳು ಇವ್ರ ಫೋನಿಗೆ ಫೋನ್ ಮಾಡಿರೋದು ಎಲ್ಲ ನಮ್ಮ ಹತ್ರ ಕಾಲ್ ಲಿಸ್ಟ್ ಇದೆ ನೋಡಿ. ಇದಕ್ಕೇನು ಹೇಳ್ತೀರಿ? ಐ ಕಾಂಟ್ ಬಿಲೀವ್ ದಿಸ್ ಸರ್. ನೋಡಿ ಮೇಡಮ್, ಪ್ರಧಾನ್ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ, ಎಲ್ಲ ನಿಜ. ಆದರೆ ಅವರು ಗೂಂಡಾಗಳಿಗೆ ಫೋನ್ ಮಾಡಿ ಮಾತಾಡಿರೋ ದಾಖಲೆ ನಮ್ಮ ಹತ್ರ ಇದೆ. ಅವ್ರ ಆರೋಪಿ ಅಂತ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ನಾವು ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ. ಅದು ಅಲ್ಲದೆ ನಿಮ್ಮ ಹಸ್ಬೆಂಡ್ ಬೇರೆ ದೂರು ಕೊಟ್ಟಿದ್ದಾರೆ. ಆದರೆ ಸರ್, ದುಡ್ಕೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ ಮೇಡಮ್, ಅವರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ಆಧಾರನೂ ಇಲ್ಲ. ಅದು ಅಲ್ಲದೆ ಅವರು ನಿಮ್ಮನ್ನ ಮದುವೆ ಆಗೋದಕ್ಕೆ ಮನಸ್ಸಿದ್ದು ಆದಿತ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿದೆ. ನಾವು ಕ್ರಮ ಕೈಗೊಳ್ಳಲೇಬೇಕು. ಆಗಿದ್ಮೇಲೆ ಪ್ರಧಾನ್ ಅವರು ಈ ಕುತಂತ್ರದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ, ಅದನ್ನ ಸಮರ್ಥನೆ ಮಾಡೋದಕ್ಕೆ ನಮಗೆ ಬಲವಾದಂಥ ಆಧಾರಗಳು ಬೇಕು. ಅದು ಅಲ್ಲದೆ ಆದಿತ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಇಷ್ಟು ದಿವಸ ಹಾಸ್ಟೇಜ್ ಆಗಿ ಇಟ್ಕೊಂಡಿದ್ದು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ನೀವೇನು ಹೇಳ್ತೀರಾ? ಅಟೆಂಪ್ಟ್ ಟು ಮರ್ಡರ್ ಕೂಡ ಸೀರಿಯಸ್ ಆದ ವಿಚಾರನೇ ಮೇಡಮ್. ಅದು ಅಲ್ಲದೆ ಕೊಲೆಗೆ ಒಳಗಾಗ್ತಿದ್ದ ವ್ಯಕ್ತಿನೇ ದೂರು ಕೊಟ್ಟಿದ್ದಾರೆ. ಸಾರಿ ಮೇಡಮ್, ವಿ ಆರ್ ಹೆಲ್ಪ್ಲೆಸ್. ಸರ್, ಪ್ರಧಾನ್ ಅವ್ರ ಹತ್ರ ಒಂದ್ಸಾರಿ ಮಾತಾಡ್ಬೋದಾ? ಮಾತಾಡಿ. ಪ್ರಧಾನ್. ಏನು ತೇಜಸ್ವಿನಿ, ನಾನು ನೋಡಿ ತಮಾಷೆ ಮಾಡೋದಕ್ಕೆ ಬಂದ್ರಾ? ಖಂಡಿತ ಇಲ್ಲ ಪ್ರಧಾನ್, ನನಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ. ಆದರೆ ಯಾರು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ವಿರುದ್ಧ ದೊಡ್ಡದಾದ ಒಂದು ಸಂಚು ನಡೆದಿದೆ. ನಾನು ಇದರಲ್ಲಿ ಸಿಕ್ಸಾಕಬೇಕು ಅಂತಲೇ ಇದನ್ನೆಲ್ಲ ಮಾಡಿದ್ದಾರೆ. ಇದರಿಂದ ಯಾರಿಗೇನು ಲಾಭನೋ ನನಗಂತೂ ಗೊತ್ತಿಲ್ಲ. ಆದರೆ ನಾನಂತೂ ಬಲಿಪಶು ಆಗಿದ್ದೀನಿ. ಅಲ್ಲ ತೇಜಸ್ವಿನಿ, ಆದಿತ್ಯ ಅವ್ರನ್ನ ಕೊಲ್ಲಿಸೋದಕ್ಕೆ ನಾನೇ ಪ್ರಯತ್ನ ಮಾಡಲಿ? ಅವೆಲ್ಲ ನನಗೆ ಗೊತ್ತೇ ಇಲ್ಲ. ನೀವೇ ಹೇಳಿ, ನಿಮ್ಮನ್ನು ಯಾವತ್ತಾದರೂ ಮದುವೆ ಆಗೋದಕ್ಕೆ ನಾನೇನಾದರೂ ಪೀಡಿಸ್ತಾ ಇದ್ನ? ನನಗೆ ಯಾವ ಗೂಂಡಾಗಳ ಸಂಪರ್ಕನೂ ಇಲ್ಲ. ನನಗೆ ಇತ್ತೀಚೆಗೆ ಸುಮಾರಷ್ಟು ರಾಂಗ್ ಕಾಲ್ಸ್ ಬರ್ತಾ ಇತ್ತು. ಈಗ ನೋಡಿದ್ರೆ ಅವೆಲ್ಲ ಗೂಂಡಾಗಳ ನಂಬರ್ಗಳಂತೆ. ತುಂಬ ಚೆನ್ನಾಗಿ ನಾನು ಇದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ಪ್ರಧಾನ್, ನನಗೆ ಖಂಡಿತ ನಿಮ್ಮ ಬಗ್ಗೆ ನಂಬಿಕೆ ಇದೆ. ಆದರೆ ನೀವು ಯಾಕೆ ಈ ರೀತಿ ಕಾರ್ನರ್ ಆಗ್ತಿದ್ದೀರಿ ನನಗೆ ಗೊತ್ತಾಗ್ತಿಲ್ಲ. ಆದಿತ್ಯ ನಿಮ್ಮ ಹೆಸರೇ ಯಾಕೆ ಹೇಳ್ತಿದ್ದಾರೋ ಅದು ನನಗೆ ಗೊತ್ತಿಲ್ಲ. ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ ತೇಜಸ್ವಿನಿ. ಇದನ್ನೆಲ್ಲ ಅನಿರುದ್ಧ ಯಾಕೆ ಮಾಡಿಸಿರಬಾರ್ದು?
ವಿರುದ್ಧ? ಒಂದ್ಸರಿ ಬೇರೆ ದಿಕ್ಕಿಂದ ಯೋಚನೆ ಮಾಡಿ, ಏನಾದರೂ ಕ್ಲೂ ಸಿಗ್ಬೋದು. ಓ ಮೇಷ್ಟ್ರು, ಬನ್ನಿ 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 ಮೇಷ್ಟ್ರೆ. ಎಲ್ಲಪ್ಪ ಜಯಶ್ರೀ ಇದ್ದಾಳೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಲ್ಲಪ್ಪ ಎಲ್ಲ ಚೆನ್ನಾಗಿದೆ ತಾನೇ ಇಲ್ಲಿ? ಎಲ್ಲ ಚೆನ್ನಾಗಿದ್ದೀವಿ. ಅಲ್ಲಿ ಏನೋ ತೊಂದರೆ ಅಂತ ಹೇಳಿದ್ರಲ್ಲೋ? ತೊಂದರೆದಾ? ಅದು ನಾನು ಹೇಳಕ್ಕಾಗಲ್ಲ ಮೇಷ್ಟ್ರೆ, ಅವಳೇ ಹೇಳ್ತಾಳೆ ಬಂದು. ಕರಿ ಕರಿ ಕರಿ, ಏನ್ ತೊಂದರೆ ಆಯ್ತಪ್ಪ? ಶ್ರೀಪತಿ ಮೇಷ್ಟ್ರು ಬಂದಿದ್ದಾರೆ. ಬಂದ್ರ ಹೋಗಿ ಬರ್ತೀನಿ ಏನ್ ಮಾಡ್ಕೊಂಡ್ಯೋ ಇಲ್ಲಿ? ಏನ್ ತೊಂದರೆ ಆಯ್ತು? ತಾತ ತೊಂದರೆ ಏನು ಏನು ತೊಂದರೆ ಅದು ಇದು ಅಂದ್ಕೊಂಡು ತೊಂದರೆ ಇಲ್ಲದೆ ಜಯಶ್ರೀ ಫೋನ್ ಮಾಡ್ತಾಳೆ ನನಗೆ, ಏನೋ ಮಾಡ್ಕೊಂಡಿದ್ದೀರಾ ನಂಗೆ ಗೊತ್ತು, ನೀನು ಹೇಳ್ತಾ ಇಲ್ಲ ನೀನು. ಹಾಂ ಹೌದು ಮೇಷ್ಟ್ರೆ, ತೊಂದರೆ ಇದೆ. ಏನಾಯ್ತಮ್ಮ? ಏನಾಯ್ತ? ಹೇಳ್ತೀನಿ, ನೀವು ಮೊದಲು ಸ್ವೀಟ್ ತಗೊಳ್ಳಿ. ಹೇಳಿಯಪ್ಪ ಮುಂಚೆ. ಸ್ವೀಟ್ ತಿನ್ನೋ ಹೊತ್ತ ಇದು ತೊಂದರೆ ಅಂತ ಅಂದ್ಬಿಟ್ಟು ಸ್ವೀಟ್ ತಿನ್ನಿ ಅಂತಿದ್ಯಾ ನೀನು? ಜಯಶ್ರೀ, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಮೇಷ್ಟ್ರಿಗೆಲ್ಲ ಹೇಳ್ಬಿಡು. ಹೇಳಮ್ಮ, ಏನಾಯ್ತು ಹೇಳಮ್ಮ, ಯಾರು ಹೇಳ್ರಪ್ಪ, ಏನಾಯ್ತು? ಮೇಷ್ಟ್ರೆ, ಮೇಷ್ಟ್ರೆ, ಏನಮ್ಮ? ನೀವು ಮುತ್ತಾಟ ಆಗ್ತಾ ಇದ್ದೀರಾ? ಬಾರಿಸ್ಬಿಡ್ತೀನಿ ನೋಡು, ಹುಡುಗ ನಾ ಇದು ನನ್ನ ಗುಂಡಿಗೆ ಅಂತೂ ನಿಂತೆ ಹೋಗಿತ್ತು. ಹೌದೇನೋ? ಹೌದು. ಇಂಥ ಒಳ್ಳೆ ಸುದ್ದಿನ ಬರೀ ಫೋನಲ್ಲಿ ಹೇಳಿ ಮುಗಿಸ್ಬಿಡಕ್ಕಾಗತ್ತಾ? ಅದಕ್ಕೆ ಸ್ವೀಟ್ ಕೊಟ್ಟೆ ತಿಳಿಸ್ಬೇಕು ಅಂತ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ತಗೊಳ್ಳಿ. ಜಾಣೆ, ಸ್ವೀಟ್ ಆಮೇಲೆ ತಿಂತೀನಿ, ಮುಂಚೆ ಸಾಕ್ಷಿ ಕರಿ. ಸರಿ, ಸಾಕ್ಷಿ ಬಾ, ಮೇಷ್ಟ್ರ ಕಾಲಿಗೆ ನಮಸ್ಕಾರ ಮಾಡ. ಇರ್ಲಿಮ್ಮ ಇರ್ಲಿಮ್ಮ, ಆಮೇಲೆ ಒಳ್ಳೇದ. ನೀನು ಮಾಡು. ಆಯ್ತಮ್ಮ ಆಯ್ತಮ್ಮ. ಅಂತೂ ಸಾಕ್ಷಿ, ತುಂಬಾ ಒಳ್ಳೆ ಸುದ್ದಿ ಕೊಟ್ಟಿದ್ದೀಯ, ಸಿಹಿ ಸಿಹಿ ಸುದ್ದಿ ಕೊಟ್ಟಿದ್ದೀಯ. ಭಗವಂತ ಒಳ್ಳೇದು ಮಾಡಲಿ. ನೀನು ನಮ್ಮ ವಂಶೋದ್ಧಾರಕನ್ನ ಎತ್ಕೊಡ್ತಾ ಇದ್ದೀಯಾ. ಅವನು ಬರೀ ವಂಶೋದ್ಧಾರಕ ಅಲ್ಲ, ನಮ್ಮ ಮನೇನ ಬೆಳೆಸೋನು, ನಮ್ಮ ಮನೇನ ದೊಡ್ಡದು ಮಾಡೋನು. ಆಯ್ತಮ್ಮ, ತುಂಬಾ ಸಂತೋಷ ಆಯ್ತು. ಆದಷ್ಟು ಬೇಗ ಮಗುನ ಹೆತ್ತು ಕೊಟ್ಟು ಬಿಡು, ಅದನ್ನ ನೋಡ್ಬಿಟ್ಟು ನಾನು ವೈಕುಂಠದ ದಾರಿ ಹಿಡಿದು ಬಿಡು. ಮೇಷ್ಟ್ರೆ, ಏನ್ ಮಾತು ಅಂತ ಆಡ್ತಿದ್ದೀರಾ? ಈಗ ತಾನೇ ಮರಿ ಮಗನ್ ಮಕ ನೋಡ್ಬೇಕು ಅಂತಿದ್ದೀರಾ, ಆಗ್ಲೇ ವೈಕುಂಠನಂತೆ. ನೋಡಿ, ನಿಮ್ ಮರಿ ಮಗನ ಆಟ ಪಾಠ ನೋಡಕ್ಕೆ 7 ತಿಂಗಳಷ್ಟೇ ನೀವು ಕಾಯೋದು. ಅದ್ವರೆಗೂ ಈ ಸ್ವೀಟ್ ತಿಂತಾ ಇರಿ. ತಗೊಳ್ಳಿ. ಇಷ್ಟು ಸಿಹಿಯಾದ ಸುದ್ದಿ ಕೊಟ್ಟಿದ್ದೀಯಾ, ಸಿಹಿ ತಿಂದೇ ಇರ್ತೀನ ನಾನು. ಆದರೆ ನಾನು ತಿನ್ನೋದಕ್ಕಿಂತ ಮುಂಚೆ ಈ ಮನೆ ಬೆಳಗೋ ಭಾಗ್ಯಲಕ್ಷ್ಮಿ ನೀನು ತಿನ್ನಬೇಕು. ಇದು ಜಯಶ್ರೇ, ಇಂಥ ಸಿಹಿ ಸುದ್ದಿ ಹೇಳೋದಕ್ಕೆ ನನ್ನನ್ನು ಇಷ್ಟೊಂದು ಗೋಳಾಡಿಸ್ದೆ ಅಲ್ಲ ನೀನು? ಇರ್ಲಿ ಇರ್ಲಿ, ನನ್ನ ಮರಿಮಗ ಬರ್ತಾನೆ, ನಿನ್ನ ನೋಡ್ಕೋತಾನೆ, ಓದಿತಾನೆ, ಚೆನ್ನಾಗಿ ಓದಿತಾನೆ, ಓದಿಸ್ಕೊ. ಮೇಷ್ಟ್ರೆ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ, ಮೊಮ್ಮಗನ ಹತ್ರ ಬದಿಸ್ಕೊಳಕ್ಕೆ. ಅತ್ತಿಗೆ ಮಾಡಿದ್ದು ನನಗೆ ಯಾಕೆ ಒಂಚೂರು ಸರಿ ಅನಿಸ್ಲಿಲ್ಲ. ಅಲ್ಲ, ನೀನು ಅಷ್ಟು ಹೇಳಿದ್ಮೇಲೂ ಆ ಪ್ರಧಾನ ನೋಡೋಕೆ ಹೋಗೋ ಅವಶ್ಯಕತೆ ಏನಿತ್ತು? ಇನ್ನೂ ಏನು ಸಾಕ್ಷಿ ಬೇಕು ಇವ್ರಿಗೆ? ಯಾಕೆ ಈ ಥರ ಮಾಡ್ತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಅನಿ, ನಿಮಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ? ತೇಜೋಕಂಗೇನು ಬುದ್ಧಿ ಇಲ್ವಾ?
ಅವ್ರು ಏನೇ ಮಾಡಿದ್ರು ಯೋಚನೆ ಮಾಡೇ ಮಾಡಿರ್ತಾರೆ. ನೀವ್ಯಾಕೆ ಸುಮ್ಮನೆ ಭಾವನ್ ಮನಸ್ಸನ್ನ ಕೆಡಿಸ್ತಾ ಇದ್ದೀರಾ? ಹಾಗಲ್ಲ ಜನ, ಅತ್ತಿಗೆ ಅತಿ ಅನ್ನೋಷ್ಟು ಅಯ್ಯೋ ಅಂದ್ಬಿಡ್ತಾರೆ, ಅದೇ ಬೇಜಾರು. ಓ, ಅತ್ತಿಗೆ ಬಂದರು. ಹಾಯ್ ಆದಿತ್ಯ, ಊಟ ಮಾಡಿದ್ರಾ? ನಾನು ಊಟ ತಿಂಡಿ ಬಗ್ಗೆ ನಿನ್ಗೆ ಯಾಕೆ ಚಿಂತೆ? ಯಾಕೆ ಆದಿತ್ಯ, ಏನಾಯ್ತು? ನನ್ನ ಮಾತಿಗೆ ಏನಾರೋ ಬೆಲೆ ಇದೆಯಾ? ಯಾವ ವಿಚಾರ ಹೇಳ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿದ್ದೆ ನೀನು? ಆದಿತ್ಯ, ನಾನು ಹೋಗಬಾರ್ದು ಅಂತಾನೇ ಇದ್ದೆ. ಮನೆಯಲ್ಲಿ ಇಷ್ಟೆಲ್ಲ ಮಾತುಕತೆ ಆದಮೇಲೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಸ್ಟೇಟ್ಮೆಂಟ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋಗಿದ್ದೆ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಈ ವಿಷಯ ನನಗೆ ಯಾಕೆ ಹೇಳಿಲ್ಲ? ಹೇಳಬಾರ್ದು ಅಂತಲ್ಲ ಆದಿತ್ಯ, ನೀವು ಬ್ಯುಸಿ ಇದ್ರಿ. ಇನ್ಸ್ಪೆಕ್ಟರ್ ಕರೆದಾಗ ಹೋಗದೆ ಇರೋಕ್ಕಾಗತ್ತಾ? ಸರಿ ಬಿಡಿ, ಏನು ಪ್ರಧಾನ ಕತೆ? ಈಗಲಾದ್ರೂ ಕನ್ಫರ್ಮ್ ಆಯ್ತಾ ಅವನೇ ಕಲ್ಪ್ರೇಟ್ ಅಂತ? ಕನ್ಫರ್ಮ್ ಆಯಿತು, ಅವ್ರದ್ದೇನು ತಪ್ಪಿಲ್ಲ ಅಂತ. ಹೇಗೆ ಹೇಳ್ತೀಯಾ ಅವ್ರು ಯಾವ ತಪ್ಪನ್ನು ಮಾಡಿಲ್ಲ ಅಂತ? ನಾನು ಪ್ರಧಾನ್ ಹತ್ರ ಮಾತಾಡಿದೆ. ಈಸ್ ಇನ್ನಸೆಂಟ್. ಅವ್ರಿಗೇನೂ ಗೊತ್ತಿಲ್ಲ. ಆ ಗೂಂಡಾಗಳಿಗೂ ಪ್ರಧಾನ್ಗೂ ಯಾವ ಸಂಬಂಧನೂ ಇಲ್ಲ. ಯಾರೋ ಅವ್ರನ್ನ ಸಿಕ್ಕಾಕ್ಸೋದಕ್ಕೆ ಈ ಪ್ರಯತ್ನ ಮಾಡಿದ್ದಾರೆ ಅಷ್ಟೇನೆ. ಅಲ್ಲ ಅದಕ್ಕೆ ಅವನನ್ನು ಯಾರು ಸಿಕ್ಕಾಕ್ಸೋಕೆ ಪ್ರಯತ್ನ ಮಾಡ್ತಾರೆ? ಬೇರೆ ಕೆಲಸ ಇಲ್ವೋ ಯಾರಿಗೂ? ಅವ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೇಳ್ಕೊಂಡಿರ್ತಾನೆ ಅಷ್ಟೇ. ಇಲ್ಲ ಅನಿರುದ್ಧ್, 100% ಇದು ಪ್ರಧಾನನ ಸಿಕ್ಕಾಕ್ಸೋಕೆ ಮಾಡಿರೋ ತಂತ್ರ. ಯಾವುದೋ ಆರ್ಟಿಕಲ್ ಕೊಡ್ತೀವಿ ಅಂತ ರೌಡಿಗಳು ತಾವಿದ್ದ ಜಾಗಕ್ಕೆ ಪ್ರಧಾನ ಕರೆಸ್ಕೊಂಡು ಕಳಿಸಿದ್ದಾರೆ. ಆಮೇಲೆ ಸುಮ್ಮನೆ ಪ್ರಧಾನ್ ಫೋನ್ಗೆ ಕಾಲ್ಗಳು ಬರೋದಕ್ಕೆ ಶುರುವಾಗಿದೆ. ಇದೆಲ್ಲ ರೌಡಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಈಗ ಗೊತ್ತಾಗಿದೆ. ನಿಜಕ್ಕೂ ಅವ್ರನ್ನ ಸಿಕ್ಕಾಕ್ಸೋಕೆ ಮಾಡಿರೋ ತಂತ್ರ ಇದು. ಏನು ತೇಜಸ್ವಿನಿ, ಕತೆ ಹೊಡಿತಾ ಇದೆಯಾ ನೀನು? ಕಣ್ಣಿಗೆ ಕಾಣೋದೇ ಸತ್ಯ ಅಲ್ಲ ಆದಿತ್ಯ. ಕಾಣದೇ ಇರೋ ಸತ್ಯ ಬೇರೇನೂ ಇರಬಹುದು ಅಲ್ವಾ? ಹಾಗಾದ್ರೆ ಅವ್ನು ನನ್ನನ್ನು ಹಿಡಿದೇ ಇಟ್ಟಿರಲಿಲ್ಲ ಅಂತ ಹೇಳ್ತಾ ಇದೆಯಾ? ಹೌದು, ನಿಮ್ಮನ್ನ ಹಿಡಿದಿಟ್ಟಿದ್ದ ವ್ಯಕ್ತಿ ಬೇರೆನೆ. ಸುಮ್ಮನೆ ಪ್ರಧಾನ್ ಮೇಲೆ ಅನುಮಾನ ಪಡೋದು ಬೇಡ. ಹಾಗಾದ್ರೆ ಪೊಲೀಸ್ನವರು ಪ್ರಧಾನ ಸುಮ್ಮನೆ ಅರೆಸ್ಟ್ ಮಾಡ್ತಾರೆ ಅದಕ್ಕೆ? ಆಪಾದನೆ ಬಂದಿದೆ, ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಅಂದ ಮಾತ್ರಕ್ಕೆ ಅಪರಾಧಿ ಅಂತ ತೀರ್ಮಾನ ಮಾಡೋಕ್ ಆಗಲ್ಲ ಅಲ್ವಾ? ಇಷ್ಟಕ್ಕೂ ಪ್ರಧಾನ್ ಅವ್ರನ್ನ ಅಪರಾಧಿ ಅಂತ ತೀರ್ಮಾನ ಮಾಡೋದಿಕ್ಕೆ ನೀವ್ಯಾಕೆ ಇಷ್ಟೊಂದು ಅವಸರ ತೋರಿಸ್ತಾ ಇದ್ದೀರಾ? ಆಗಲ್ಲ ಅದಕ್ಕೆ, ವಿಷಯ ಹೇಳಿದೆ ಅಷ್ಟೇ. ನಾನು ವಿಷಯನೇ ಹೇಳಿದ್ದು. ತಮ್ಮದಲ್ಲದ ತಪ್ಪಿಗೆ ಪ್ರಧಾನ್ ಕಂಬಿ ಹಿಂದೆ ಇದ್ದಾರೆ. ಆದ್ರೆ ಸತ್ಯ ಬಯಲಾಗತ್ತೆ. ತೇಜಸ್ವಿನಿ, ನಿನಗೆ ವ್ಯಾಖ್ಯಾನ ಮಾಡೋದಕ್ಕೆ ಯಾರು ಇಲ್ಲಿ ಕರೆಸಿಲ್ಲ. ಮುಖ್ಯವಾಗಿ ನನ್ನ ಮಾತನ್ನ ನೀನು ಮೀರಿರೋದು ನಂಗೆ ಸ್ವಲ್ಪ ಕೂಡ ಹಿಡಿಸ್ತಾ ಇಲ್ಲ. ಐ ಹೇಟ್ ಯು. ಆದಿತ್ಯ, ಏನಾಯ್ತು ತಪ್ಪು ಅವಳಿಂದ? ಯಾಕೆ ಅವಳ ಮೇಲೆ ಕೋಪಿಸ್ಕೊತಿದ್ದೆ ನೀನು? ಪ್ರಧಾನ್ ನನ್ನ ನೋಡಿ ಮಾತಾಡ್ಸ್ಕೊಂಡ್ ಬಂದಿದ್ದಾಳೆ. ಅವಳ ಅಭಿಪ್ರಾಯ ಅವಳು ಹೇಳ್ತಾ ಇದ್ದಾಳೆ, ಬಿಟ್ಬಿಡು. ಅವಳು ನನಗೆ ಅವಮಾನ ಮಾಡ್ತಾ ಇದ್ದಾಳೆ. ಎಂಥದೂ ಇಲ್ಲ. ಕೂಸು, ನೀ ಹೋಗಮ್ಮ. ಸಕ್ಸಸ್ ಕಣ, ಪೂರ್ತಿ ಸಕ್ಸಸ್. ನಾನು ಯಾವ ಥರ ಪ್ಲಾನ್ ಮಾಡಿದ್ನೋ ಎಲ್ಲ ಅದೇ ಥರ ನಡೆದಿದೆ. ನಾನು ಬಚಾವಾಗ್ಬಿಟ್ಟೆ. ಏನು ಬಚಾವ್ಬಿಟ್ಯಾ? ಎಸ್. ಇನ್ನು ನಾನು ಆದಿತ್ಯನ ಕಿಡ್ನಾಪ್ ಮಾಡಿದ್ದೆ ಅಂತ ಯಾರೂ ಹೇಳಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ನಮ್ಮಣ್ಣ ಬರ್ತಿದ್ದ ಹಾಗೆ ಪ್ರಧಾನ್ ನನ್ನನ್ನು ಕಿಡ್ನಾಪ್ ಮಾಡಿದ್ದ, ಪ್ರಧಾನ್ ನನ್ನನ್ನು ಕೂಡ ಹಾಕಿದ್ದ ಅಂತ ಹೇಳ್ಬಿಟ್ಟ. ಅಲ್ಲಿಗೆ ಎಲ್ಲನೂ ಪ್ರಧಾನ್ ಮೂತಿ ಒರೆಸಿದ್ದಾಯ್ತು. ವೆರಿ ಗುಡ್. ಎಲ್ಲ ನಂಬಿದ್ರಾ? ನಂಬೋದ? ನಮ್ಮ ಅಣ್ಣನೇ ಹೇಳೋದ್ಮೇಲೆ ನಮ್ಮದೇ ಇರ್ತಾರ. ಪ್ರಧಾನ್ ಆದಿತ್ಯನ ಕಿಡ್ನಾಪ್ ಮಾಡಿದ್ನ, ಪ್ರಧಾನ್ ಆದಿತ್ಯನ ಕೂಡ ಹಾಕಿದ್ನ, ತೇಜು ಮೇಲೆ ಆಸೆಗೋಸ್ಕರ ಪ್ರಧಾನ್ ಇಂಥ ನೀಚ್ ಕೆಲಸ ಮಾಡಿದಾನಂತ ಪೂರ್ತಿ ನಂಬಿಟ್ರು.
ಈ ಅನಿರುದ್ಧನ ಪ್ಲಾನ್ ಅಷ್ಟು ಸುಲಭಕ್ಕೆ ಮಿಸ್ ಆಗಲ್ಲ ಕಣ. ನಾನು ಎಲ್ಲ ಥರನೂ ಯೋಚನೆ ಮಾಡಿ ಬಲೆ ಹೆಣೆದಿದ್ದೆ. ಈಗ ನಾನು ಹೆಣೆದಿರೋ ಬಲೆಯಲ್ಲಿ ಆ ಪ್ರಧಾನ್ ಸಿಕ್ಕಾಕೊಂಡಿದ್ದಾನೆ. ನನ್ನ ಮೇಲಿದ್ದ ಆರೋಪ ಎಲ್ಲ ಪ್ರಧಾನ್ ಮೇಲೆ ಶಿಫ್ಟ್ ಆಗಿದೆ. ಪ್ರಧಾನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ನನ್ನ ಮೇಲೆ ಏನು ಕಳಂಕ ಬರುತ್ತೆ, ಏನು ಆರೋಪ ಬರುತ್ತೆ? ಆ ಪೊಲೀಸ್ನವನಿಗೆ ಚೆಳ್ಳ ಹೆಣ್ಣು ತಿನ್ನಿಸ್ಬಿಟ್ನಲ್ಲ ನಾನು. ಆ ಪೊಲೀಸ್ನವನು ತಿಪ್ಪರ್ಲಾಗ ಹಾಕಿದ್ರು ನನ್ನನ್ನು ಹಿಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೆಂಗೆ ತಿಂದು ಮಂಗಗಳಾಗಿದ್ದಾರೆ. ಎಲ್ಲರೂ ಅವರವರೇ ಚರ್ಚೆ ಮಾಡ್ಕೊತಿದ್ದಾರೆ, ಪ್ರಧಾನ ಇಂಥ ಕೆಲಸ ಮಾಡಿದಾನ ಅಂತ. ನಾನು ಒಂದಷ್ಟು ಒಗ್ಗರಣೆ ಹಾಕ್ಕೊಂಡು ಓಡಾಡ್ತಿದ್ದೀನಿ. ಈಗ ಐ ಆಮ್ ಫ್ರೀ ಕಣ. ಇಷ್ಟು ದಿನ ನಾನು ಸಿಕ್ಕಾಕೋಬಿಟ್ರೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದೆ. ಆದರೆ ಈಗ ನೋಡು, ಬಿಡವನಿ ಮಾಸ್ಟರ್ ಮೈಂಡ್ ನಿಂದು. ಇಂಥವ್ರನ್ನೆಲ್ಲ ನಿವಾರಿಸೋಕೆ ಮಾಸ್ಟರ್ ಮೈಂಡ್ ಬೇಕಾಗತ್ತೆ ಕಣ. ಆದರೆ ನನಗಿನ್ನೂ ಅಸಮಾಧಾನ. ಇನ್ನೇನು ಎಲ್ಲ ಸಾಲ್ವ್ ಆಯ್ತಲ್ಲ? ಆದರೆ ಹೊಟ್ಟೆ ಒಳಗಡೆ ಉರಿತಿರೋ ಕಿಚ್ಚು. ಮಣ್ಣನ್ನು ಸಾಯಿಸಿ ನಮ್ಮ ಅತ್ತಿಗೆನೂ ಓಡಿಸಿ ಇಡೀ ಸತ್ಯದ ಸಾಮ್ರಾಜ್ಯಕ್ಕೆ ನಾನೊಬ್ಬನೇ ವಾರಸ್ಟಾರ್ ಆಗಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ನಮ್ಮಣ್ಣ ವಾಪಸ್ ಬಂದ. ನಮ್ಮತ್ತಿಗೆ ದೆವ್ವತ್ತರ ಮನೆಯಲ್ಲೇ ಉಳ್ಕೊಂಡ್ರು. ನನ್ನ ಆಸೆ ಕನಸಾಗೆ ಉಳಿತು. ಆದರೆ ಈ ಅನಿರುದ್ಧ ಸುಮ್ಮನೆ ಇರಲ್ಲ ಕಣ. ಇನ್ನೂ ಒಳ್ಳೆ ಬಲೆ ಹೆಣಿತಾನೆ. ಆ ಬಲೆ ಒಳಗೆ ಆದಿತ್ಯ ಮತ್ತು ತೇಜಸ್ವಿನಿ ಇಬ್ಬರೂ ಕೆಡುತ್ತಾನೆ. ಅವರಿಬ್ಬರನ್ನು ನಿವಾರಿಸ್ಕೊಂಡು ಇಡೀ ಸತ್ಯದೇವ್ ಸಾಮ್ರಾಜ್ಯಕ್ಕೆ ನಾನೊಬ್ಬನೇ ಅಧಿಪತಿ ಆಗ್ತೀನಿ. ಆಗಬೇಕು, ಹಾಗೆ ಆಗ್ತೀನಿ.